Our next concept is direct and inverse proportion. So adರಲ್ಲಿ first direct proportion. Consider any two objects, let it be x and y. So x ಮತ್ತು y ಅನ್ನೋದು ಯಾವುದೋ ಎರಡು ಆಬ್ಜೆಕ್ಟ್ಸ್ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. When x increases, then y also increases. When x decreases, then y also decreases. So ಯಾವುದೋ ಎರಡು ಆಬ್ಜೆಕ್ಟ್ ಇದೆ, ಸೊ x ಇನ್ಕ್ರೀಸ್ ಆಗ್ತಾ ಹೋದಂಗೆ y ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಸಿಮಿಲರ್ಲಿ x ಡಿಕ್ರೀಸ್ ಆಗ್ತಾ ಹೋದಂಗೆ y ವ್ಯಾಲ್ಯೂ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವೆಹಿಕಲ್ ಇದೆ, ಸೊ ಕರೆಸ್ಪಾಂಡಿಂಗ್ ಟೈಮ್ ಆ್ಯಂಡ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಯಾವುದೋ ಒಂದು ವೆಹಿಕಲ್ 10 ಮಿನಿಟ್ಗೆ 1 ಕಿಲೋಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇದೆ ಅಂತ ಅಂದ್ಕೊಂಡ್ರೆ, ಸೊ 10 ಮಿನಿಟ್ಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಅಂದರೆ ಫಾರ್ 20 ಮಿನಿಟ್ಸ್ 10 ಮಿನಿಟ್ಗೆ 1 ಕಿಲೋಮೀಟರ್ ಆದರೆ 20 ಮಿನಿಟ್ಸ್ಗೆ 2 ಕಿಲೋಮೀಟರ್ ಕವರ್ ಮಾಡುತ್ತೆ. ಸಿಮಿಲರ್ಲಿ ಫಾರ್ 30 ಮಿನಿಟ್ಸ್ 3 ಕಿಲೋಮೀಟರ್ and for 40 minutes distance covered is 4 kilometer. So 10 minutes ge 1 kilometer, 20 minutes ge 2 kilometer, 30 minutes ge 3 and 40 minutes ge 4 kilometer distance na travel ಮಾಡ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಿದೆ, ಟೈಮ್ ಇನ್ಕ್ರೀಸ್ ಆದಂಗೆ 10 to 20, 20 to 30, 30 to 40 ಟೈಮ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಡಿಸ್ಟೆನ್ಸ್ ಕವರ್ ಆಗ್ತಾ ಇರೋದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. 1 ಕಿಲೋಮೀಟರ್ ಇಂದ 2, 2 to 3 and 3 to 4. ಸೊ ವೆನ್ ಟೈಮ್ ಇನ್ಕ್ರೀಸಸ್, ಸೊ ಡಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಲೆಟ್ ಟೈಮ್ ಬಿ ಎಕ್ಸ್ ಆ್ಯಂಡ್ ಡಿಸ್ಟೆನ್ಸ್ ಬಿ ವೈ. ಏನಾಗ್ತಾ ಇದೆ ಇಲ್ಲಿ, ಎಕ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ y ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಇದ್ರ ಪ್ರಪೋರ್ಷನ್ಸ್ ತಗೊಳ್ತಾ ಹೋದರೆ 10 ಡಿವೈಡೆಡ್ ಬೈ 1, 10 divided by 1 is equals to 10. So 20 divided by 2, 20 divided by 2 is equals to 10. 30 divided by 3, 30 by 3 is equals to 10. Similarly 40 divided by 4, 40 by 4 is equals to 10. So ಇಲ್ಲಿ ಏನಾಗ್ತಿದೆ, 10 is constant. So we can write this as x divided by y is equals to k, where k is constant, where k is constant. x divided by y ಮಾಡ್ತಾ ಹೋದಂಗೆ ನಮಗಿಲ್ಲಿ 10 ಬರ್ತಾ ಇದೆ, which is constant. So in general we can write it as x divided by y is equals to k. So this is known as direct proportion. So direct proportion ಅಂದರೆ ಏನು ಹೇಳ್ತೀವಿ, ಯಾವುದೋ ಎರಡು ಆಬ್ಜೆಕ್ಟ್ಸ್ ಇರುತ್ತೆ, ಒಂದು ಆಬ್ಜೆಕ್ಟ್ ಇನ್ಕ್ರೀಸ್ ಆದರೆ ಅದ್ರ ಕರೆಸ್ಪಾಂಡಿಂಗ್ ಇನ್ನೊಂದು ಆಬ್ಜೆಕ್ಟ್ ಕೂಡ ಇನ್ಕ್ರೀಸ್ ಆಗಬೇಕು, ಆರ್ ಒಂದು ಆಬ್ಜೆಕ್ಟ್ ಡಿಕ್ರೀಸ್ ಆಗ್ತಾ ಹೋದಂಗೆ ಅದ್ರ ಕರೆಸ್ಪಾಂಡಿಂಗ್ ಆಬ್ಜೆಕ್ಟ್ ಕೂಡ ಡಿಕ್ರೀಸ್ ಆಗ್ತಾ ಹೋಗಬೇಕು. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಡೈರೆಕ್ಟ್ ಪ್ರಪೋರ್ಷನ್. So first example, the cost of 5 meters of a particular quality of cloth is 210 rupee. Tabulate the cost of 2, 4, 10 and 13 meters of cloth of the same type. So ಒಂದು ಎಕ್ಸಾಂಪಲ್ ಹೇಳಿದ್ದಾರೆ ಇಲ್ಲಿ, 5 ಮೀಟರ್ ಕ್ಲಾತಿಗೆ 210 ರೂಪಿ ಕಾಸ್ಟ್ ಹೇಳಿದ್ದಾರೆ. ಸೊ ಹಾಗಾದರೆ 2 ಮೀಟರ್, 4 ಮೀಟರ್, 10 ಮೀಟರ್ ಆ್ಯಂಡ್ 13 ಮೀಟರ್ ಕ್ಲಾತಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಲೆಟ್ ಲೆಂತ್ ಆಫ್ ದ ಕ್ಲಾತ್, ಲೆಟ್ ಲೆಂತ್ ಆಫ್ ದ ಕ್ಲಾತ್ be x and let cost be y.
ಸೊ ಎಕ್ಸನ್ನ ಕ್ಲಾತ್ನ ಲೆಂತ್ ಅಂತ ಹೇಳಿ ತೊಗೊಂಡಿದ್ದೀವಿ, ವೈ ಇಸ್ ಕಾಸ್ಟ್. ಸೊ ಲೆಂತ್ 2 ಮೀಟರ್, 3 ಮೀಟರ್, 4 ಮೀಟರ್, 4 ಮೀಟರ್, 5 ಮೀಟರ್, 10 ಮೀಟರ್ ಆ್ಯಂಡ್ 13 ಮೀಟರ್. ಸೊ ಕಾಸ್ಟ್ ಆಫ್ 5 ಮೀಟರ್ಸಿಗೆ 210 ರೂಪಿ ಅಂತ ಹೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಕಾಸ್ಟ್ ಫಾರ್ 2 ಮೀಟರ್, 4 ಮೀಟರ್, 10 ಮೀಟರ್ ಆ್ಯಂಡ್ 13 ಮೀಟರ್. ಸೊ ಇಲ್ಲಿ ಯಾವುದೋ ಕಾಸ್ಟ್ ಗೊತ್ತಿಲ್ಲ ನಮಗೆ. ಲೆಟ್ ದಿಸ್ ಬಿ y2, y3, y4 ಆ್ಯಂಡ್ y5. ಸೊ 5 ಆ್ಯಂಡ್ 210 ಇದೆಯಲ್ಲ, ಇದನ್ನು y1 ಆ್ಯಂಡ್ x1 ಅಂತ ಹೇಳಿ ಅಂದ್ಕೊಳ್ಳೋಣ. ಸೊ 2 ಈಸ್ x2, 4 is x3 and 5 is x1 and this will be y1, x4 and x5. So 5 ಮೀಟರ್ಸ್ಗೆ 210 ರೂಪಿ ಕಾಸ್ಟ್ ಆದರೆ 2 ಮೀಟರ್ಗೆ ಎಷ್ಟಾಗುತ್ತೆ, 4 ಮೀಟರ್, 10 ಮೀಟರ್ ಆ್ಯಂಡ್ 13 ಮೀಟರ್ಗೆ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಕೇಳ್ತಾ ಹೋಗಿದ್ದಾರೆ. ಸೊ ಫಸ್ಟ್ y2 ಹೆಂಗೆ ಕಾಸ್ಟ್ ಆಗುತ್ತೆ, 2 ಮೀಟರ್ ಆದರೆ ಕ್ಲಾತು. ಸೊ ಹಾಗಾದರೆ 2 ಮೀಟರ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋಣ. x1 is 5, ಸೊ x1 is equals to 5, y1 is 210. We have to find y2. Here x2 is 2. ಸೊ y2 ಫೈಂಡ್ ಔಟ್ ಮಾಡಬೇಕಾಗಿದೆ ಇವಾಗ. ಸೊ ನಾವು ಆಗಲೇ ಒಂದು ಜನರಲ್ ಫಾರ್ಮ್ ಬರೆದ್ವಿ, x by y is equals to k where k is constant ಅಂತ. ಸೊ ಹಿಯರ್ ವಿ ಕ್ಯಾನ್ ರೈಟ್ ಇಟ್ ಆಸ್ x1 by y1, x1 divided by y1 is equals to x2 divided by y2. ಸೊ ಫೈಂಡ್ ಔಟ್ ಮಾಡಬೇಕಾಗಿರೋದು y2, x1 by y1 is equals to x2 divided by y2. x2 divided by y2. We know that x1 is 5 and y1 is 210. So 5 divided by 210 is equals to x2 is 2 divided by y2. So next cross multiplication, 5 into y2 is equals to 210 into 2. 5 into y2 is equals to 2 into 210. So multiply ಮಾಡ್ತಾ ಹೋಗಿ. 5 into y2 is equals to 2 zeros are 0, 2 ones are 2, 2 twos are 4, that is 420. Next y2 is equals to 420 divided by 5. So 5 ones are 5, 5 8s are 40, 20 ಆಯಿತು, 5 4s are 24, where y2 is 84. So 2 meter of cloth ಗೆ 84 rupees ಕಾಸ್ಟ್ ಆಗುತ್ತೆ. ಸೊ 5 ಮೀಟರ್ ಕ್ಲಾತ್ಗೆ 210 ರೂಪಿ ಕಾಸ್ಟ್ ಆದರೆ 2 ಮೀಟರ್ ಕ್ಲಾತ್ಗೆ 84 ರೂಪಿ ಕಾಸ್ಟ್ ಆಗುತ್ತೆ. ಏನೇನು ಮಾಡಿದ್ವಿ ನಾವು, x1 ಡಿವೈಡೆಡ್ ಬೈ y1 ಇಸ್ ಈಕ್ವಲ್ಸ್ ಟು x2 ಬೈ y2 ಫಾರ್ಮುಲಾ ತೊಗೊಂಡ್ವಿ. x1 ಆ್ಯಂಡ್ y1 ಗೊತ್ತಿತ್ತು, 5 ಡಿವೈಡೆಡ್ ಬೈ 210 ಇಸ್ ಈಕ್ವಲ್ಸ್ ಟು 2 ಡಿವೈಡೆಡ್ ಬೈ y2. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್, 5 ಇಂಟು y2 ಇಸ್ ಈಕ್ವಲ್ಸ್ ಟು 210 ಇಂಟು 2, ದಟ್ ಇಸ್ 420. 5y2 is equals to 420. ಅಗೇನ್ ಡಿವೈಡ್ ಮಾಡ್ತಾ ಹೋಗ್ತೀರಾ, ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆದಾಗ ಡಿವೈಡ್ ಆಗುತ್ತೆ ಮಲ್ಟಿಪ್ಲಿಕೇಶನ್ ಕೇಸ್ ಇದ್ದಾಗ. ಸೊ 420 ಡಿವೈಡೆಡ್ ಬೈ 5 is 84, ದಟ್ ಇಸ್ y2 is 84. ನೆಕ್ಸ್ಟ್ y3. Next y3, x1 by y1, x1 by y1 is equals to x3 by y3, x3 divided by y3. First case ಅಲ್ಲಿ ಏನು ಮಾಡಿದ್ವಿ ನಾವು, x1 by y1 is equals to x2 by y2. So now we have to find y3. So x1 by y1 is equals to x3 by y3. Next y4 find out ಮಾಡುವಾಗ x1 by y1 is equals to x4 divided by y4.
So x1 is 5 divided by y1 is 210 is equals to x3 is 4 divided by, we have to find y3. Again cross multiplication, 5 into y3 is equals to 4 into 210 or 210 into 4. So 5 into y3 is equals to 4 into 0 0, 4 1s are 4 and 4 2s are 8, 840. So y3 is equals to 840 divided by 5. So 5 1s are 5, 5 1s are 5. 34 ಆಯಿತು. So 5 7s are 35 ಜಾಸ್ತಿ ಆಗುತ್ತೆ. 5 6 are 30. Next 4, 40 ಆಯಿತು. 5 8s are 40. So y3 is equals to 168. y3 is 168. Next, for y4 and y5. We have to find y4. So x1 divided by y1 is equals to x4 divided by y4. x1 is 5, y1 is 210 is equals to x4 is 10 divided by y4. Cross multiplication, 5 into y4 is equals to 10 into 210. y into y4 is equals to 10 zeros are 0, 2100. So 1 in the first multiply ಮಾಡ್ತೀರಾ 210, 1 0 and 1 0, 2100. So y4 is equals to 2100 divided by 5. So 5 1s are 5, 5 4s are 20, so 1 carry, 5 2s are 10, 0. So y4 is equals to 420. So next y5 na ನೀವೇ ಮಾಡ್ತೀರಾ, that is x1 by y1 is equals to x5 divided by y5. So 5 divided by 210 is equals to 13 divided by y5. Cross multiply ಮಾಡ್ತೀರಾ, 5 into y5 and 210 into 13. Next example, an electric pole 14 meters high casts a shadow of 10 meters. Find the height of a tree that casts a shadow of 15 meter under similar conditions. ಒಂದು ಎಲೆಕ್ಟ್ರಿಕ್ ಪೋಲ್ ಇದೆ, 14 ಮೀಟರ್ ಹೈ ಇದೆ, ಆ ಪೋಲ್ 14 ಮೀಟರ್ ಇದೆ, ಸೊ ಅದ್ರ ಶ್ಯಾಡೋ 10 ಮೀಟರ್ಸ್ ಇದೆ. ಸೊ ಅದೇ ಥರ ಒಂದು ಟ್ರೀನ ಶ್ಯಾಡೋ 15 ಮೀಟರ್ ಇದೆ, ಹಾಗಾದರೆ ಟ್ರೀನ ಆ್ಯಕ್ಚುಯಲ್ ಲೆಂತ್ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಹೈಟ್, ಸೊ ಫಸ್ಟ್ ಇಸ್ height of the object. So 14 meter electric pole ಇದೆ. Next, length of the shadow. Length of the shadow. 14 meter ಪೋಲಿಗೆ 10 meter shadow ಬೀಳ್ತಾ ಇದೆ. ಸೊ ಒಂದು ಟ್ರೀನ 15 meter shadow ಇದೆ. ಸೊ ಆ್ಯಕ್ಚುಯಲ್ ಲೆಂತ್ ಎಷ್ಟು, ಸಾರಿ ಆ್ಯಕ್ಚುಯಲ್ ಹೈಟ್ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ದಟ್ ಇಸ್ ಎಕ್ಸ್. ಸೊ ಹೈಟ್ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಲೆಟ್ ಇಟ್ ಬಿ ಎಕ್ಸ್. ಸೊ 14 ಬಿ x1 y1 and this be x2 y2. So x1 be 14, y1 is 10, x2 we have to find out the actual height of the tree and y2 is 15, that is shadow of the tree. The formula is x1 divided by y1 is equals to x2 divided by y2. x1 is 14 divided by y1 is 10, that is equals to, we have to find the height of the tree, that is x2 divided by y2 is 15. Cross multiplication.
14 into 15 divided by 10 is equals to x2. ನಾವು ಲಾಸ್ಟ್ ಪ್ರಾಬ್ಲಮಲ್ಲೆಲ್ಲ ಏನು ಮಾಡ್ತಿದ್ವಿ, 14 into 15 is equals to 10 into x2. ಸೊ ಅಗೈನ್ ಏನು ಮಾಡ್ಬೋದು, ಇಲ್ಲಿ ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಇದ್ದಿದ್ದು ಡಿವೈಡ್ ಆಗುತ್ತೆ. ದಟ್ ಇಸ್ 14 into 15 ಡಿವೈಡೆಡ್ ಬೈ 10 is equals to x2 ಆಗ್ತಾ ಇತ್ತು. ಸೊ ನಾವು ಅದನ್ನು ಡೈರೆಕ್ಟಾಗಿ ಬರೆದಿದ್ದೀವಿ. 14 into 15 divided by 10 is equals to x2. ಸೊ ಏನೇನು ಡಿವೈಡ್ ಆಗುತ್ತೆ ನೋಡ್ತಾ ಹೋಗಿ. 15 and 10 are multiples of 5. So 5 3s are 15, 5 2s are 10. Again 14 and 2 are the multiples of 2. 2 1s are 2, 2 7s are 14. So ಅಲ್ಲಿಗೆ 7 into 3. 7 into 3 is equals to x2. That is x2 is equals to 7 3s are 21. ಅವರು ಮೀಟರ್ಸಲ್ಲಿ ಹೇಳಿದ್ದಾರೆ. ಸೊ 21 meters. x2 is equals to 21 meters. Therefore, height of the tree, height of the tree is 21 meters. So, height of the tree is 21 meter. ಸೊ ಒಂದು ಎಲೆಕ್ಟ್ರಿಕ್ ಪೋಲ್ ಇದೆ, ಎಲೆಕ್ಟ್ರಿಕ್ ಪೋಲಿನ ಹೈಟು 14 ಮೀಟರ್ ಅಂತ ಇತ್ತು, ಅದರ ಶ್ಯಾಡೋ 10 ಮೀಟರ್. ಸೊ ಒಂದು ಟ್ರೀ ಇದೆ, ಟ್ರೀನ ಶ್ಯಾಡೋ 15 ಮೀಟರ್ ಇದೆ. ಸೊ ಹಾಗಾದರೆ ಲೆಂತ್ ಆಫ್ ದ ಟ್ರೀ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದರು. ಲೆಟ್ 14 be x1 and 10 be y1. So x2 and 15 be y2. The formula is x1 by y1 is equals to x2 divided by y2. x1 is 14, y1 is 10. 14 divided by 10 is equals to x2 divided by 15. Cross multiply ಮಾಡಿದ್ವಿ. 14 into 15 divided by 10 is equals to x2. So 5 3s are 5 2s are, again 2 1s are 2 7s are, 7 3s are 21. That is height of the tree is 21 meters. Next example, if the weight of 12 sheets of thick paper is 40 grams, how many sheets of the same paper would weigh 2.5 kilograms? So 12 sheets in a weight 40 grams ಆದರೆ, ಸೊ 2.5 kilograms ಅಂದರೆ ಕೆ ಜಿ ಕೊಟ್ಟಿದ್ದಾರೆ. 2.5 kg ಆದರೆ ಎಷ್ಟು ಶೀಟ್ಸ್ ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ ಆಫ್ ಶೀಟ್ಸ್ ಆ್ಯಂಡ್ ಇನ್ನೊಂದು ವೇಟ್ ಆಫ್ ಶೀಟ್ಸ್ ಇನ್ ಗ್ರಾಮ್ಸ್. ಸೊ ಇಲ್ಲಿ ಕನ್ವರ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಗ್ರಾಮ್ಸಲ್ಲಿ ಇನ್ನೊಂದು ಕಿಲೋಗ್ರಾಮ್ಸಲ್ಲಿ ಕೊಟ್ಟಿದ್ರೆ ನಾವು ಅದನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಒಂದು ಅದನ್ನು ಗ್ರಾಮ್ಸಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ ಅಥವಾ ಕಿಲೋಗ್ರಾಮ್ಸಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸಿಮಿಲರ್ಲಿ ಮೀಟರ್ಸ್ ಆ್ಯಂಡ್ ಸೆಂಟಿಮೀಟರ್ಸ್, ಮೀಟರ್ಸಲ್ಲಿ ಕೊಟ್ಟಿದ್ರೆ ಪೂರಾ ಮೀಟರ್ಸಲ್ಲೇ ಇರಬೇಕು, ಅಥವಾ ಸೆಂಟಿಮೀಟರ್ಸಲ್ಲಿ ಕೊಟ್ಟಿದ್ರೆ ಪೂರಾ ಅದು ಸೆಂಟಿಮೀಟರ್ಸಲ್ಲೇ ಇರಬೇಕು. ಸೊ ಇಲ್ಲಿ ಒಂದು ಕೆ ಜಿ ಆ್ಯಂಡ್ ಇನ್ನೊಂದು ಗ್ರಾಮ್ಸಲ್ಲಿ ಕೊಡ್ತಾ ಹೋಗಿದ್ದಾರೆ. ಫಸ್ಟು 12 ಶೀಟ್ಸಿಗೆ 40 ಗ್ರಾಮ್ಸ್ ಆದರೆ, ಸೊ 2.5 kg ಎಷ್ಟು ಶೀಟ್ಸ್ ಆಗುತ್ತೆ? ಫಸ್ಟ್ 1 kg is equals to 1000 grams. ಹಾಗಾದರೆ 2.5 kg is equals to 2500 grams. ಸೊ 1 kgಗೆ 1000 grams ಆದರೆ 2.5 kgಗೆ 2500 or 2.5 grams. ಸೊ ಇಲ್ಲಿ ಕ್ವಶನ್ ಕೇಳಿರೋದು ಅವರು 2500 ಗ್ರಾಮ್ಸಿಗೆ ಎಷ್ಟು ಶೀಟ್ಸ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಲೆಟ್ ದಿಸ್ ಬಿ x2, ದಿಸ್ ವಿಲ್ ಬಿ x1 y1 ಆ್ಯಂಡ್ x2 y2. ಸೊ 12 ಶೀಟ್ಸಿಗೆ 40 ಗ್ರಾಮ್ಸ್ ಆದರೆ
2.5 ಗ್ರಾಮ್ಸಿಗೆ ಎಷ್ಟು ಶೀಟ್ಸ್ ಬರುತ್ತೆ ಫೈಂಡ್ ಔಟ್ ಮಾಡಿ. x1 divided by y1 is equals to x2 divided by y2. x1 is 12 divided by y1 is 40 is equals to x2 we have to find out divided by y2 is 2500. Cross multiplication, 12 into 2500 divided by 40 is equals to x2. So 1 0 cancel. Next 2 2s are 4, 2 1s are 2, 2 2s are 4, 2 5s are 10. Again 2 1s are 2, 2 6s are 12. So 125 into 6. x2 is equals to 125 into 6, that is equals to 6 5s are 30, 6 2s are 12 plus 3 15, 750 sheets. So number of sheets is 750. x2 is equals to 750. So x1 divided by y1 is equals to x2 by y2. x1 is 12 and y1 is 40 is equals to x2 divided by 2500. Cross multiply ಮಾಡ್ತೀರಾ. 12 into 2500 divided by 40 is equals to x2. So 0 and 0 cancel ಮಾಡಿದ್ದೀವಿ ಇಲ್ಲಿ. 2 2s are and 200 and 125s are. So 2 1s are 2 6s are. Next 6 into 125 is 750 sheets. Next we'll start with exercise 13.1. First one, following are the car parking charges near a railway station up to 4 hours ಗೆ 60 ರೂಪಾಯಿ ಆದರೆ 8 hours ಗೆ 100 ರೂಪಾಯಿ, 12 hours ಗೆ 140 rupees and 24 hours ಗೆ 180 rupees. So check if the parking charges are in direct proportion to the parking time. ಕೊಟ್ಟಿರೋ ಅಷ್ಟು ಚಾರ್ಜಸ್ಸು ಡೈರೆಕ್ಟ್ ಪ್ರಪೋರ್ಷನಲ್ಲಿ ಇದೆಯಾ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ 4 hours-ಗೆ 60 ರೂಪಾಯಿ ಆದರೆ 8 hours-ಗೆ ಎಷ್ಟಾಗಬೇಕಿತ್ತು? ಸೊ ಡಬಲ್ ಆಗಿದೆ. 4 hours-ಗೆ 60 rupees ಆದರೆ ಸೊ ಡಬಲ್ 8 hours-ಗೆ ಆಬ್ವಿಯಸ್ಲಿ 120 ರೂಪಾಯಿ ಆಗಬೇಕಿತ್ತು, 120 ರೂಪಾಯಿ ಆಗಬೇಕಿತ್ತು. ಬಟ್ ಅವರಲ್ಲಿ ಕೊಟ್ಟಿರೋದು 100 rupees. ಸೊ ವಿಚ್ ಇಸ್ ರಾಂಗ್. ನೆಕ್ಸ್ಟ್ 12 hours-ಗೆ 140 rupees, 12 hours-ಗೆ 140 rupees ಅಗೇನ್ ಡಬಲ್ ಆಗಿದೆ. ಸೊ ಇಲ್ಲಿ 120 ಆಗಬಾರ್ದು, ಏನಾಗಬೇಕಿತ್ತು? ಹೇಗೆ ಫೈಂಡ್ ಔಟ್ ಮಾಡ್ತಿದ್ರಿ? 40 divided by 60 is equals to 12 divided by y2 ಅಂತ ಹೇಳಿ ಬರೀತಿದ್ರಿ. ದಿಸ್ ವಿಲ್ ಬಿ x1 y1 x2 or x3 y3. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? 60 into 12 4 into y3 ಚೆಕ್ ಮಾಡ್ತಾ ಹೋಗ್ತಿದ್ರಿ. ಸೊ ಇಲ್ಲಿ 8 hours-ಗೆ 100 ರೂಪಾಯಿ ಅಂತ ಕೊಟ್ಟಿದ್ದಾರೆ, ದಟ್ 120 ರೂಪಾಯಿ ಆಗಬೇಕಿತ್ತು. ಸೊ ಆಬ್ವಿಯಸ್ಲಿ ಇಲ್ಲೇನಾಗಬೇಕಿತ್ತು? 160 ಆಗ್ತಾ ಇತ್ತು. ನೆಕ್ಸ್ಟು 180 rupees ಕೊಟ್ಟಿದ್ದಾರೆ, ವಿಚ್ ಇಸ್ ರಾಂಗ್. ಸೊ ದ ಆನ್ಸರ್ ಈಸ್, ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೇನು ಇಲ್ಲ ಫಸ್ಟ್ ಪ್ರಾಬ್ಲಮಲ್ಲಿ. ಸೊ ರೈಟ್ ಇಟ್ ಆಸ್ ನೋ, ದ ಚಾರ್ಜಸ್ ಆರ್ ನಾಟ್ ಇನ್ ಡೈರೆಕ್ಟ್ ಪ್ರಪೋರ್ಷನ್ಸ್. ಸೊ ಚಾರ್ಜಸ್ ಯಾವುದು ಡೈರೆಕ್ಟ್ ಪ್ರಪೋರ್ಷನ್ಸಲ್ಲಿ ಇಲ್ಲ. Second one, a mixture of paint is prepared by mixing 1 part of red pigments with 8 parts of base. In the following table, find the parts of the base that need to be added. So table ಕೊಟ್ಟಿದ್ದಾರೆ. Part of red pigment,
part of red pigment and part of base. So 1, 4, 7, 12 and 20. This is 8. So this will be x1, y1, x2, x3, x4, x5, y2, y3, y4 and y5. We have to find out y2 to y5. So x1 divided by y1 is equals to x2 divided by y2. Where x1 is 1, y1 is 8 is equals to x2 is 4 and y2. Cross multiply madidre 1 into y2 is y2, 8 into 4 is 8 4s are 32. y2 is equals to now direct agi ಮಾಡ್ತಾ ಇದೀವಿ 8 4s are 32. Next y3 8 7s are, next 8 12s are and 8 20s are. Next x3, x1 divided by y1 is equals to x3 divided by y3, where x1 is 1 and y1 is 8 is equals to x3 is 7 divided by y3. So y3 into 1 is y3 is equals to 8 into 7, 8 7s are 56. So next y4 and y5 ನೀವು ಈಸಿಯಾಗಿ ಮಾಡ್ಬೋದು. That is x1 by y1 is equals to x4 divided by y4. Next y5 ಗೆ x1 by y1 is equals to x5 divided by y5. Next one, in question number 2, so ಇವಾಗ ಏನು ಕ್ವಶನ್ ಇತ್ತು ಅದೇ ಟೇಬಲನ್ನು ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಇಫ್ ಒನ್ ಪಾರ್ಟ್ ಆಫ್ ರೆಡ್ ಪಿಗ್ಮೆಂಟ್ ರಿಕ್ವೈರ್ಸ್ 75 ml ಆಫ್ ಬೇಸ್, ಸೊ 75 ಒಂದು ರೆಡ್ ಪಿಗ್ಮೆಂಟಿಗೆ 75 ml ಬೇಸ್ ಆದರೆ ಹೌ ಮಚ್ ರೆಡ್ ಪಿಗ್ಮೆಂಟ್ ಶುಡ್ ವಿ ಮಿಕ್ಸ್ ವಿತ್ 1800 ml ಆಫ್ ಬೇಸ್. ದ ಕ್ವಶನ್ ಈಸ್, ಸೊ ಪಾರ್ಟ್ ಆಫ್ ರೆಡ್ ಪಿಗ್ಮೆಂಟ್ and ಇನ್ನೊಂದು part of base. If one part of red pigment requires 75 ml of base, if one part of red pigment requires 75 ml of base, how much red pigment should we mix? How much red pigment should we mix with 1800 ml of base? So ಒಂದು ರೆಡ್ ಪಿಗ್ಮೆಂಟಿಗೆ 75 ml ಆಫ್ ಬೇಸನ್ನು ಮಿಕ್ಸ್ ಮಾಡಿದ್ರೆ, ಸೊ 1800 ml ಆಫ್ ಬೇಸನ್ನು ಎಷ್ಟು ರೆಡ್ ಪಿಗ್ಮೆಂಟಿಗೆ ಮಿಕ್ಸ್ ಮಾಡಬೇಕಾಗತ್ತೆ? ಸೊ ದಿಸ್ ವಿಲ್ ಬಿ x2. And this is x1, y1, x2 and y2. Formula is x1 divided by y1 is equals to x2 divided by y2. x1 is 1 divided by y1 is 75, that is equals to x2 we have to find out divided by y2 is 1800. Cross multiplication, 1800 into 1 is 1800 is equals to 75 into x2. So right hand side ಅಲ್ಲಿ multiplication ಇದೆ, so left hand side ಗೆ transfer ಮಾಡಿದಾಗ divide ಆಗುತ್ತೆ, that is 1800 divided by 75 is equals to x2. So last ಅಲ್ಲಿ 0 and 5 ಇದೆ, so it can be divided by 5.
5 1s are 5, 2 ಉಳಿತು 5 5s are 25. Again 5 3s are 15, 30 ಆಯಿತು 5 6s are 30 and 0. 5 3s are 15, 5 7s are 35, 5 2s are 10, 3 1s are 3, 3 2s are 6, 3 4s are 12. That is x2 is equals to 24. So 1800 ml of ಬೇಸಿಗೆ 24 ರೆಡ್ ಪಿಗ್ಮೆಂಟ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಒಂದು ರೆಡ್ ಪಿಗ್ಮೆಂಟಿಗೆ 75 ml ಆಫ್ ಬೇಸನ್ನು ಆ್ಯಡ್ ಮಾಡಿದ್ರೆ 1800 mlಗೆ ಎಷ್ಟು ರೆಡ್ ಪಿಗ್ಮೆಂಟ್ಸ್ನ ಆ್ಯಡ್ ಮಾಡಬೇಕಿತ್ತು? ಸೊ x1 ಡಿವೈಡೆಡ್ ಬೈ y1 ಇಸ್ ಈಕ್ವಲ್ಸ್ ಟು x2 ಡಿವೈಡೆಡ್ ಬೈ y2. ಸೊ 1 ಡಿವೈಡೆಡ್ ಬೈ 75 ಈಕ್ವಲ್ಸ್ x2 ಬೈ 1800. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1800 ಇಂಟು 75 ಇಂಟು x2. ಸೊ ಮತ್ತೆ ಡಿವೈಡ್ ಮಾಡ್ತೀರಾ 1800 by 75, that is 24. x2 is 24. So in the next class we'll continue this exercise. Thank you.